ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕೋಲಾರ, ಮಂಡ್ಯ, ರಾಮನಗರ ಎಲೆಕ್ಷನ್ ಸೆಲೆಕ್ಷನ್. ಬಿಜೆಪಿ ಮಿಷನ್ 150 ಶುರುವಾಯಿತು ಆಪರೇಷನ್ ಆಟ. ಕಮಲ ಹಿಡಿಯೋರು ಯಾರು, ಯಾರಿಗೆ ಲಾಭ, ಯಾರಿಗೆ ನಷ್ಟ? ಇದು ಎಲೆಕ್ಷನ್ ಸೆಲೆಕ್ಷನ್ ಟಾರ್ಗೆಟ್ 2023 ಸ್ಟೋರಿ. ರಾಜ್ಯದಲ್ಲಿ ಪಕ್ಷವನ್ನ ಬಲಪಡಿಸೋದಕ್ಕೆ ಮುಂದಾಗಿದೆ ಬಿಜೆಪಿ. 2023ರ ಚುನಾವಣೆಗೆ ಬಿಜೆಪಿಯಿಂದ ಪಕ್ಕಾ ಪ್ಲಾನಿಂಗ್ಗಳು ನಡೀತಾ ಇದೆ. ರಾಜ್ಯದ ಹಲವು ಪ್ರಭಾವಿ ಮುಖಂಡರಿಗೆ ಬಿಜೆಪಿ ಗಾಳ ಹಾಕುವಂತ ಕೆಲಸವನ್ನ ಆಲ್ರೆಡಿ ಈಗ ಮಾಡಿದೆ. ಅದು ದಕ್ಷಿಣ ಕರ್ನಾಟಕದಿಂದಲೇ ಆರಂಭ ಆಗಿದೆ ಈ ಕಾರ್ಯಾಚರಣೆ. 2023ರ ಚುನಾವಣೆಗೆ ಪಕ್ಷ ಎಲ್ಲೆಲ್ಲಿ ಬಲವರ್ಧನೆ ಮಾಡಬೇಕು, ಎಲ್ಲಿ ಸ್ವಲ್ಪ ವೀಕ್ ಆಗಿದೆ, ಸೊ ಅಲ್ಲೆಲ್ಲ ಬಲವರ್ಧನೆ ಮಾಡೋದಕ್ಕೆ ಬೇರೆ ಪಕ್ಷದ ಪ್ರಭಾವಿ ಮುಖಂಡರನ್ನ ಕರೆತರುವುದಕ್ಕೆ ಈಗ ಬಿಜೆಪಿ ಕಾರ್ಯಾಚರಣೆ ಶುರು ಮಾಡಿದೆ. ಅದು ದಕ್ಷಿಣ ಕರ್ನಾಟಕದಿಂದಲೇ ಆಗ್ತಾ ಇದೆ. ಮಂಡ್ಯ, ಕೋಲಾರ ಭಾಗದ ಮುಖಂಡರಿಗೆ ಗಾಳ ಹಾಕಿದೆ ಬಿಜೆಪಿ. ರಾಮನಗರ, ಹಾಸನದಲ್ಲಿ ಈಗಾಗಲೇ ಹಲವರ ಸೇರ್ಪಡೆ ಆಗಿದೆ. ಇವತ್ತು ಸಂಜೆ 4 ಗಂಟೆಗೆ ಮಂಡ್ಯ ಹಾಗೇನೆ ಕೋಲಾರ ಭಾಗದ ಬೇರೆ ಬೇರೆ ಪಕ್ಷದ ಮುಖಂಡರು ಬಿಜೆಪಿ ಪಕ್ಷವನ್ನ ಸೇರ್ಪಡೆ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅದಕ್ಕೋಸ್ಕರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ. 2023ರ ಚುನಾವಣೆಗೆ ಅಲ್ಲಿಗೆ ಬಿಜೆಪಿ ಭರ್ಜರಿ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಇವತ್ತು ಸಂಜೆ 4 ಗಂಟೆಗೆ ಮಂಡ್ಯ ಹಾಗೇನೆ ಕೋಲಾರ ಮುಖಂಡರು ಬಿಜೆಪಿ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಖಾಸಗಿ ಹೋಟೆಲ್ನಲ್ಲಿ ವ್ಯವಸ್ಥೆಗಳೆಲ್ಲ ಆಗಿದೆ. ಕಾರ್ಯಕ್ರಮ ನಡೆಯುತ್ತೆ. 2023ರ ಚುನಾವಣೆಗೆ ಪಕ್ಷ ಬಲವರ್ಧನೆ ಅಂತ ಬಿಜೆಪಿ ಫಸ್ಟ್ ಈಗ ಚಿತ್ತವನ್ನ ಹರಿಸಿದೆ. ಹಾಗಾಗಿ ಈ ಸಿಕ್ಕಿರುವಂತ ಟೈಮಲ್ಲಿ ಕೆಲವು ತಿಂಗಳು ಇರೋದ್ರಿಂದ ಸೊ ಆ ಟೈಮ್ನಲ್ಲಿ ಬೇರೆ ಪಕ್ಷದ ಮುಖಂಡರನ್ನ ತಮ್ಮ ಪಕ್ಷಕ್ಕೆ ಅಂದ್ರೆ ಆ ಸಿದ್ಧಾಂತವನ್ನ ಒಪ್ಪಿ ಬರೋರ್ಗೆ ಈಗ ವೆಲ್ಕಮ್ ಅಂತ ಬಿಜೆಪಿ ಹೇಳ್ತಾ ಇದೆ. ಹಾಗಾಗಿ ಸಾಕಷ್ಟು ಜನ ತಮ್ಮ ಡಿಮ್ಯಾಂಡ್ ಏನಿದೆ, ಎಲ್ಲಿಂದ ಟಿಕೆಟ್ ಬೇಕು, ಯಾವ ತರ ಟಿಕೆಟ್ ಬೇಕು, ಆ ತರದೆಲ್ಲ ಕೇಳಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಒಟ್ಟು 4 ಜನ ರಿಪೋರ್ಟರ್ಸ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ನಮ್ಮ ರಿಪೋರ್ಟರ್ ರಾಮನಗರ ವೆಂಕಟೇಶ್ ಜಾಯಿನ್ ಆಗಿದ್ದಾರೆ. ಹಾಗೇನೆ ನಮ್ಮ ಪ್ರತಿನಿಧಿ ಹಾಸನದಿಂದ ಶಶಿಧರ್ ಜಾಯಿನ್ ಆಗಿದ್ದಾರೆ. ಇನ್ನು ಮಂಡ್ಯದಿಂದ ಸುನೀಲ್ ಜಾಯಿನ್ ಆಗಿದ್ದಾರೆ. ಕೋಲಾರದಿಂದ ರಘುರಾಜ್ ಜಾಯಿನ್ ಆಗಿದ್ದಾರೆ. ಎಲ್ಲರ ಹತ್ರನೂ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಫಸ್ಟ್ ಕೋಲಾರ ಭಾಗದಲ್ಲಿ ಯಾರೆಲ್ಲ ಈಗ ಬಿಜೆಪಿ ಸೇರ್ಪಡೆ ಆಗೋದಕ್ಕೆ ತಯಾರಿಗಳಾಗಿದೆ ಆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ. 2023ರ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ಮಾಡಿಕೊಂಡಿದೆ. ಪ್ರಮುಖವಾಗಿ ಕೋಲಾರ ಭಾಗದಿಂದ ವರ್ತೂರು ಪ್ರಕಾಶ್ ಹಾಗೇನೆ ಮಂಜುನಾಥ್ ಗೌಡ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಬಿಜೆಪಿಗೆ 2 ನಾಯಕರು ಸೇರ್ಪಡೆ ಆಗ್ತಾ ಇದ್ದಾರೆ. ಇನ್ನು ವರ್ತೂರು ಪ್ರಕಾಶ್ ಬಿಜೆಪಿ ಸೇರ್ಪಡೆಗೆ ಜಿಲ್ಲೆಯಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ಎಲ್ಲ ಕಡೆ ಆಗೋದೆ ಸಹಜವಾಗಿ. ಒಬ್ಬ ಪ್ರಮುಖ ನಾಯಕ ಆ ಭಾಗದಲ್ಲಿ ಗುರುತಿಸಿಕೊಂಡಿರೋರು ಅಥವಾ ಮಾಜಿ ಸಚಿವರು, ಶಾಸಕರಾಗಿದ್ದವರು ಈಗ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂದ್ರೆ ಅದಕ್ಕೆ ಪರ ವಿರೋಧ ವ್ಯಕ್ತವಾಗುತ್ತೆ. ಮತ್ತೆ ಆ ಪಕ್ಷದವರು ವಿರೋಧ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಸಾಕಷ್ಟು ವರ್ಷದಿಂದ ದುಡ್ದಿರ್ತೀವಿ, ಯಾರನ್ನೋ ಕರ್ಕೊಂಡ್ಬಂದು ನೀವು ಅವ್ರನ್ನ ಮೆರೆಸ್ತೀರಾ, ಅವ್ರಿಗೆ ಟಿಕೆಟ್ ಕೊಡ್ತೀರಾ, ಆ ತರದ ಅಸಮಾಧಾನಗಳು ಸಹಜವಾಗಿ ವ್ಯಕ್ತವಾಗುತ್ತೆ. ಈಗ ಬಿಜೆಪಿ ಪರಾಜಿತ ಅಭ್ಯರ್ಥಿ ಓಂ ಶಕ್ತಿ ಚಲಪತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. RSS ನಾಯಕರಿಗೆ ದೂರನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇನ್ನು ಮಾಲೂರು ಮಂಜುನಾಥ್ ಗೌಡ ಸೇರ್ಪಡೆಗೂ ವಿರೋಧ ವ್ಯಕ್ತವಾಗಿದೆ. ಮಾಲೂರು ಬಿಜೆಪಿ ಕಾರ್ಯಕರ್ತರು ಭಾರೀ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧದ ಮಧ್ಯದಲ್ಲೇ ಇವತ್ತು 2 ನಾಯಕರು ಬಿಜೆಪಿಗೆ ಸೇರ್ಪಡೆ ಆಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು ನಮ್ಮ ರಿಪೋರ್ಟರ್ ರಘುರಾಜ್. ಈಗ ವರ್ತೂರು ಪ್ರಕಾಶ್, ಮಂಜುನಾಥ್ ಗೌಡ ಇಬ್ರು ಕೂಡ ಇವತ್ತು ಸೇರ್ಪಡೆ ಆಗ್ತಾರೆ ಬಿಜೆಪಿ ಪಕ್ಷಕ್ಕೆ. 4 ಗಂಟೆಗೆ ಎಲ್ಲವೂ ಕಾರ್ಯಕ್ರಮ ನಿಗದಿಯಾಗಿದೆ. ಬಟ್ ಈಗ ಪರ ವಿರೋಧ ಯಾವ್ಯಾವ ತರ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಸೇರ್ಪಡೆಗೆ ಇವರಿಬ್ರು ನಾಯಕರದು? ಏನು ಕೋಲಾರ ಮತ್ತೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕೋಲಾರದಲ್ಲಿ ವರ್ತೂರು ಪ್ರಕಾಶ್ ಅವರು ಹೇಗೆ ಏನು ಪ್ರಬಲ ರಾಜಕಾರಣಿ ಆಗಿದ್ದಾರೋ ಮತ್ತೆ ಮಾಲೂರು ಕ್ಷೇತ್ರದಲ್ಲಿ ಕೂಡ ಹಾಗೆ ಮಂಜುನಾಥ್ ಗೌಡರು ಕೂಡ ಸಾಕಷ್ಟು ತಮ್ಮ ಪ್ರಭಾವವನ್ನ ಹೊಂದಿದ್ದಾರೆ. ಇಬ್ಬರನ್ನು ಕೂಡ ಬಿಜೆಪಿ ನಾಯಕರೇ ಅಪ್ರೋಚ್ ಮಾಡಿ ಅವರನ್ನ ಈಗ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತಹ ಎಲ್ಲಾ ಏನು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಕೋಲಾರ ಮತ್ತೆ ಮಾಲೂರು ಭಾಗದಲ್ಲಿ ಏನು ಬಿಜೆಪಿ ನಾಯಕರೇ ಈಗ ಸ್ಥಳೀಯ ಬಿಜೆಪಿ ನಾಯಕರೇ ಅವರ ಒಂದು ಸೇರ್ಪಡೆಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತವನ್ನ ಪಡಿಸ್ತಾ ಇರುವಂತದ್ದು. ಇದು ಈಗ ಬಿಜೆಪಿ ನಾಯಕರ ತಲೆನೋವಿಗೆ ಕಾರಣವಾಗಿರುವಂತದ್ದು. ಕೋಲಾರ ಮತ್ತೆ ಮಾಲೂರು ಭಾಗದಲ್ಲಿ ಬಿಜೆಪಿ ಸಂಘಟನೆ
ಅಷ್ಟಕ್ಕಷ್ಟೇ ಇದ್ರು ಕೂಡ ಈಗ ಬಿಜೆಪಿ ಪಕ್ಷಕ್ಕೆ ಮುಂದೆ ಏನು ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳಲಾಗ್ತದೆ. ಅದಕ್ಕಾಗಿನೇ ಈ ಇಬ್ರು ನಾಯಕರನ್ನ ಆಪರೇಷನ್ ಕಮಲದ ಮೂಲಕ ಇದೀಗ ಬಿಜೆಪಿ ನಾಯಕರು ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತದ್ದು. ವರ್ತೂರು ಪ್ರಕಾಶ್ ಅವರ ಸೇರ್ಪಡೆಗೆ ಏನು ಕೋಲಾರದಲ್ಲಿರ್ತಕ್ಕಂಥ ಕೂಡ ಅಧ್ಯಕ್ಷ ಚಲಪತಿ ಅವರು ವಿರೋಧ ಮಾಡಿರುವಂತದ್ದು. ಮತ್ತೆ ಮಾಲೂರಿನಲ್ಲಿ ಅಲ್ಲಿ ಸ್ಥಳೀಯ ಬಿಜೆಪಿ ನಾಯಕರು ಇದ್ದಾರೆ, ಎಲ್ಲಾ ಕೋರ್ ಕಮಿಟಿ ಸದಸ್ಯರು ಕೂಡ ಮಂಜುನಾಥ್ ಗೌಡರ ಸೇರ್ಪಡೆಗೆ ಒಂದು ವಿರೋಧವನ್ನ ಮಾಡಿರುವಂತದ್ದು. ಆದ್ರೂ ಕೂಡ ಇಬ್ರು ನಾಯಕರನ್ನು ಕೂಡ ಏನು ರಾಜ್ಯದ ನಾಯಕರು ಮುಂದಿನ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಈಗ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಎಲ್ಲಾ ಸಿದ್ಧತೆಗಳು ಕೂಡ ಮಾಡ್ಕೊಂಡಿರುವಂತದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ರಘುರಾಜ್, ಇನ್ನು ಬಿಜೆಪಿಯ ಒಂದು ಟಾರ್ಗೆಟ್ ಇದ್ದಿದ್ದು ಮಂಡ್ಯ ಭಾಗದಲ್ಲಿ ಸುಮಲತಾ ಅವ್ರನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತು. ಮಂಡ್ಯದಲ್ಲಿ ಬಿಜೆಪಿ ಆಪರೇಷನ್ ಕಮಲ ನಡೀತಾ ಇದೆ. ಅವ್ರ ಜನಾಭಿಪ್ರಾಯ ಸಂಗ್ರಹ ಮಾಡಿ ಆಮೇಲೆ ನಾನು ನೋಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಜೆಡಿಎಸ್ ನ ಇಬ್ಬರು ಪ್ರಮುಖ ನಾಯಕರಿಗೆ ಗಾಳ ಹಾಕಿತ್ತು. ಇವತ್ತು ಅವರಿಬ್ರು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಒಬ್ರು ಅಶೋಕ್ ಜೈರಾಮ್, ಇನ್ನೊಬ್ರು ಸಚಿನ್ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಜೆಡಿಎಸ್ಗೆ ಟಕ್ಕರನ್ನ ಕೊಟ್ಟಿದ್ದಾರೆ ಲಕ್ಷ್ಮೀ ಅಶ್ವಿನ್ ಗೌಡ. ಜೆಡಿಎಸ್ ಬಿಟ್ಟು ಇವರು ಬಿಜೆಪಿ ಸೇರ್ಪಡೆಗೆ ನಿರ್ಧಾರ ಮಾಡಿದ್ದಾರೆ. ಕಳೆದ ಬಾರಿ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಮಂಡ್ಯ ಭಾಗದಿಂದ. ಜೆಡಿಎಸ್ ನ ಟಿಕೆಟ್ ಆಲ್ಮೋಸ್ಟ್ ಇವರಿಗೆ ಕನ್ಫರ್ಮ್ ಅಂತ ಲಾಸ್ಟ್ ಮಿನಿಟ್ ತನಕ ಎಲ್ಲರೂ ಅಂದ್ಕೊಂಡಿದ್ರು. ಅದೇ ರೀತಿ ಚರ್ಚೆ ಆಗ್ತಾ ಇತ್ತು. ಯಾವಾಗ ನಿಖಿಲ್ಗೆ ಟಿಕೆಟ್ ಕನ್ಫರ್ಮ್ ಆಯಿತು ಲಾಸ್ಟ್ ಅಲ್ಲಿ, ಸೊ ಇವ್ರಿಗೆ ಸಹಜವಾಗಿ ಬೇಸರ ಆಯಿತು. ನಿಖಿಲ್ ಕಾರಣಕ್ಕೆ ಇವರಿಗೆ ಟಿಕೆಟ್ ಮಿಸ್ ಆಗಿತ್ತು ಅಂತ. ಈಗ ಹೆಂಗಿದ್ರು ಬಿಜೆಪಿಯಿಂದ ಒಂದು ಆಫರ್ ಬಂದಿರೋದ್ರಿಂದ ಇವರೊಂದು ಡಿಮ್ಯಾಂಡ್ ಅನ್ನ ಇಟ್ಬಿಟ್ಟೆ ಈಗ ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ನಾಗಮಂಗಲ ಕ್ಷೇತ್ರದಿಂದ ಬಿಜೆಪಿಯಿಂದ ಟಿಕೆಟ್ ಕೊಡಿ ನನಗೆ, ನಾನು ಎಲೆಕ್ಷನ್ ನಿಲ್ತೀನಿ ಅಂತ ಲಕ್ಷ್ಮಿ ಕೇಳ್ಬಿಟ್ಟೆ. ಈಗ ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಾ ಇದೆ. ಮಂಡ್ಯ ತುಂಬಾ ಇಂಪಾರ್ಟೆಂಟ್ ಹಂಗ್ ನೋಡಕ್ ಹೋದ್ರೆ ಬಿಜೆಪಿಗೆ, ಯಾಕಂದ್ರೆ ಅಲ್ಲಿ ಪಕ್ಷ ಬಲವರ್ಧನೆ ಮಾಡಬೇಕಾಗುತ್ತೆ. ಅಲ್ಲಿ ಪ್ರಾಬಲ್ಯ ಇರೋದು ಜೆಡಿಎಸ್, ಅದ್ ಬಿಟ್ರೆ ಸ್ವಲ್ಪ ಕಾಂಗ್ರೆಸ್ ಇದೆ. ಹಾಗಾಗಿ ಇವಾಗ ಹೆಂಗಾದ್ರೂ ಮಾಡಿ ಬಿಜೆಪಿಯನ್ನ ಶತಾಯ ಗತಾಯ ಆ ಭಾಗದಲ್ಲಿ ಪ್ರಭಾವ ಬೀರಿಸಬೇಕು, ಪಕ್ಷದಿಂದ ಗೆಲ್ಲಿಸಬೇಕು ಅಲ್ಲಿನ ಅಭ್ಯರ್ಥಿಗಳನ್ನ ಅಂತ ಈಗ ಬಿಜೆಪಿ ಪಣ ತೊಟ್ಟಿದೆ ನೆಕ್ಸ್ಟ್ ಎಲೆಕ್ಷನ್ಗೆ. ಹಾಗಾಗಿ ಅಲ್ಲಿ ಬೇರೆ ಬೇರೆ ಪಕ್ಷದ ಪ್ರಮುಖರು ಯಾರಿದ್ರು, ಯಾರ್ಯಾರ ಪ್ರಭಾವ ಹೇಗಿದೆ, ಸೊ ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟೆ ಈಗ ಜೆಡಿಎಸ್ನವರಿಗೆ ಗಾಳವನ್ನು ಹಾಕಿದೆ. ಅಲ್ಲಿಗೆ ಲಕ್ಷ್ಮೀ ಅಶ್ವಿನ್ ಗೌಡ ಅವರು ಜೆಡಿಎಸ್ ಬಿಟ್ಟು ಬರೋದಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಮುಹೂರ್ತನೂ ಫಿಕ್ಸ್ ಆಗಿದೆ. ಜೊತೆಗೆ ಅವರು ನಾಗಮಂಗಲದಿಂದ ತನಗೆ ಟಿಕೆಟ್ ಬೇಕು ಅಂತಾನು ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ನು ಮಂಡ್ಯದಲ್ಲೂ ಆಪರೇಷನ್ಗೆ ಬಿಜೆಪಿ ಭರ್ಜರಿ ತಯಾರಿ ಮಾಡಿಕೊಂಡಿದೆ. ಯಾವ ತರ ಬಿಜೆಪಿ ಸೇರ್ತಾರಾ ಮಂಡ್ಯ ಸಂಸದೆ ಸುಮಲತಾ ಅವರು? ಈ ಚರ್ಚೆ ಬಹಳ ದಿನಗಳಿಂದ ನಡೀತಾ ಇತ್ತು. ಬಿಜೆಪಿ ಸೇರ್ತಾರೆ ಅಂತ ಕೆಲವು ಬಿಜೆಪಿ ನಾಯಕರೇ ಹೇಳ್ತಾ ಇದ್ದಾರೆ. ಸುಮಲತಾ ಅವರು ಬಿಜೆಪಿಗೆ ಬಂದ್ಬಿಡ್ತಾರೆ ನೆಕ್ಸ್ಟ್ ಎಲೆಕ್ಷನ್ ಒಳಗೆ ಅಂತ ಹೇಳ್ತಿದ್ದಾರೆ. ಸೊ ಮಂಡ್ಯದಲ್ಲಿ ಯುವ ನಾಯಕತ್ವ ಅಂತ ಇವತ್ತು ಮಾತಾಡುವಾಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಅದು ಏನು ಅಂತ ಹೆಸರು ಹೇಳಿಲ್ಲ, ಬಟ್ ಒಂದು ಮೇಜರ್ ಬದಲಾವಣೆ ಆಗುತ್ತೆ ಮಂಡ್ಯ ಭಾಗದಲ್ಲಿ ಅಂತ ಹೇಳಿದ್ರು. ಹಾಗಾದ್ರೆ ಯಾರನ್ನು ತಲೆಯಲ್ಲಿ ಇಟ್ಕೊಂಡು ಅವ್ರು ಹೇಳಿದ್ರು? ಸುಮಲತಾ ಪುತ್ರ ಅಭಿಷೇಕ್ ಅಂಬರೀಶ್ ಕೂಡ ಹಾಗಾದ್ರೆ ಬಿಜೆಪಿ ಸೇರ್ಪಡೆ ಆಗ್ತಾರಾ? ಸಹಜವಾಗಿ ಈ ತರದ್ದು ಸ್ಟೇಟ್ಮೆಂಟ್ಗಳು ಬಂದಾಗ, ಚರ್ಚೆಗಳು ಆ ಹೆಸರುಗಳನ್ನು ಹುಡ್ಕೊಂಡು ಹೋದಾಗ ಈ ಹೆಸರು ಪ್ರಮುಖವಾಗಿ ಗೊತ್ತಾಗುತ್ತೆ ನಮಗೆ. ಈಗ ಮಂಡ್ಯದಲ್ಲೂ ಆಪರೇಷನ್ಗೆ ಬಿಜೆಪಿ ಭರ್ಜರಿ ತಯಾರಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಸುಮಲತಾ ಅಂಬರೀಶ್ ಬಿಜೆಪಿ ಸೇರೋ ಬಗ್ಗೆ ಬಿಜೆಪಿಯಲ್ಲಿ ಒಂದಿಷ್ಟು ಗುಸುಗುಸುಗಳು ಕೇಳಿ ಬರ್ತಾ ಇದೆ, ಪಿಸು ಪಿಸು ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಂಡ್ಯ ಭಾಗದಲ್ಲಿ ಯಾವ ತರ ಬಿಜೆಪಿ ತಯಾರಿಗಳನ್ನ ಮಾಡ್ಕೊಂಡಿದೆ, ಗಾಳವನ್ನ ಹಾಕ್ತಾ ಇದೆ ಯಾರ್ಯಾರಿಗೆ, ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ರಿಪೋರ್ಟರ್ ಸುನಿಲ್. ಒಂದು ಸುಮಲತಾ ಅಂಬರೀಶ್ ಅವರು ಮತ್ತೆ ಅವ್ರ ಪುತ್ರ ಇಬ್ರು ಬಿಜೆಪಿ ಸೇರ್ತಾರೆ ಅಂತ ಬಹಳ ದಿನಗಳಿಂದ ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಒಂದಿಷ್ಟು ಬೆಳವಣಿಗೆ ಅಂದ್ರೆ ಇವತ್ತು ಸಿಎಂ ಮಾತಾಡಿರೋ ರೀತಿ, ಜೊತೆಗೆ ಈಗ ಜೆಡಿಎಸ್ ಮತ್ತೆ ಬೇರೆ ಬೇರೆ ಪಕ್ಷದಿಂದ ಮಂಡ್ಯ ಭಾಗದಿಂದ ಬಿಜೆಪಿ ಸೇರ್ತಾ ಇರೋ ನಾಯಕರು ಯಾರ್ಯಾರು? ಖಂಡಿತ ಶರ್ಮಿತಾ, ಏನು ಕೆಲವು ದಿನಗಳಿಂದ ನಾವು ನೋಡ್ತಾ ಇರೋ ಹಾಗೆ ಮಂಡ್ಯ ಭಾಗದಲ್ಲಿ ಏನ್ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂತ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇದ್ರ ಜೊತೆಗೆ ಸುಮಲತಾ ಅವರು ಕೂಡ ಒಂದಷ್ಟು ಬೇಡಿಕೆಗಳನ್ನ ಬಿಜೆಪಿ ಪಕ್ಷಕ್ಕೆ ಇಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಒಂದ್ ಕಡೆ ಏನು ಸುಮಲತಾ ಪುತ್ರ ಆಗಿರ್ತಕ್ಕಂಥ ಅಭಿಷೇಕ್ ಅವ್ರಿಗೂ ಕೂಡ ಟಿಕೆಟ್ ಅನ್ನು ಕೊಡ್ಬೇಕಂದ್ರೆ ಮದ್ದೂರು ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಡ್ಬೇಕು. ಆನಂತರ ಏನ್ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದಾದ ಬಳಿಕ ಸುಮಲತಾ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅಂದ್ರೆ ಜನರ ಅಭಿಪ್ರಾಯ ಏನಾಗಿರುತ್ತೆ ಅದನ್ನ ನೋಡ್ಕೊಂಡು ಆನಂತರ ನಾನು ಪಕ್ಷಕ್ಕೆ ಹೋಗುವಂತ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂತ ಹೇಳಿಕೆಯನ್ನ ಸುಮಲತಾ ಕೊಟ್ಟಿದ್ರು. ಇದಾದ ಬಳಿಕ ಈಗ ಜೆಡಿಎಸ್ ನ ಯುವ ಮುಖಂಡರಿಗೆ ಬಿಜೆಪಿ ಗಾಳ ಹಾಕಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರಿನಲ್ಲಿ ನಡೀತಕ್ಕಂತ ಅಂದ್ರೆ ಕ್ಯಾಪಿಟಲ್ ಹೋಟೆಲ್ ನಲ್ಲಿ ಸಂಜೆ 4:30ಕ್ಕೆ ನಡೀತಕ್ಕಂತ ಬಿಜೆಪಿ ಸಭೆಯಲ್ಲಿ
ಲಕ್ಷ್ಮಿ ಅಶ್ವಿನ್ ಗೌಡ ಹಾಗೂ ಅಶೋಕ್ ಜಯರಾಮ್ ಇವರಿಬ್ರು ಕೂಡ ಬಿಜೆಪಿಯನ್ನ ಸೇರ್ತೀವಿ ಅಂತ ಈಗಾಗಲೇ ನ್ಯೂಸ್ 18 ಜೊತೆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅವರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಬೆಂಬಲಿಗರ ಜೊತೆ ಇವತ್ತು ಏನು ಬಿಜೆಪಿಯ ಕಚೇರಿಯಲ್ಲಿ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು. ಇವೆಲ್ಲವನ್ನ ನೋಡಿದ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಇದಕ್ಕೆ ಪುಷ್ಟಿ ಕೊಡುವಂತ ಹೇಳಿಕೆಯನ್ನ ಮುಖ್ಯಮಂತ್ರಿಗಳು ಕೂಡ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಏನು ಹಳೆ ಮೈಸೂರು ಭಾಗ, ಮಂಡ್ಯ ಭಾಗದಲ್ಲಿ ಯುವ ಮುಖಂಡರು ಏನು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಹೇಳಿಕೆಯನ್ನ ಏನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇವೆಲ್ಲವನ್ನ ನೋಡಿದ್ರೆ ಬಿಜೆಪಿ ಮಂಡ್ಯದಲ್ಲಿ ಈ ಬಾರಿ ಅಳಿಸ್ಲಿಕ್ಕೆ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಇವತ್ತು ಅಶೋಕ್ ಜಯರಾಮ್ ಮತ್ತು ಲಕ್ಷ್ಮಿ ಅಶ್ವಿನ್ ಗೌಡ ಇವರಿಬ್ರು ಕೂಡ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು. ಇವರಿಬ್ರಿಗೂ ಕೂಡ ಜೆಡಿಎಸ್ ನಲ್ಲಿ ಬೇಸರ, ಅಂದ್ರೆ ಜೆಡಿಎಸ್ ಬಗ್ಗೆ ಬೇಸರ ಉಂಟಾಗಿರ್ತಕ್ಕಂಥದ್ದು ಸಾಕಷ್ಟು. ಅಂದ್ರೆ 2013ರಲ್ಲಿ ಅಶೋಕ್ ಜಯರಾಮ್ ಅವರು MLA ಏನು ಟಿಕೆಟ್ ಅಭ್ಯರ್ಥಿ ಆಗಿದ್ರು, ಅಂದ್ರೆ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿ ಆಗಿದ್ರು, ಅಂದ್ರೆ ಆಕಾಂಕ್ಷಿ ಆಗಿದ್ರು. ಆದ್ರೆ ಅವ್ರಿಗೆ ಟಿಕೆಟ್ ಸಿಕ್ಲಿಲ್ಲ. ಕೊನೆ ಗಳಿಗೆನಲ್ಲಿ ದೇವೇಗೌಡರು ಏನು ಅಶೋಕ್ ಜಯರಾಮ್ ಮನೆಗೆ ಹೋಗಿ ಅವರ ಮನವನ್ನ ಒಲಿಸುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ಲಕ್ಷ್ಮಿ ಅಶ್ವಿನ್ ಗೌಡರಿಗೂ ಕೂಡ ಟಿಕೆಟ್ ಅನ್ನ, ಅಂದ್ರೆ ಕಳೆದ MP ಚುನಾವಣೆಯಲ್ಲಿ ಕೊಡ್ತೀವಿ ಅಂತಕ್ಕಂತ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಅಲ್ಲೂ ಕೂಡ ಲಕ್ಷ್ಮಿ ಅಶ್ವಿನ್ ಗೌಡ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಜೆಡಿಎಸ್ ನಲ್ಲಿ ಬೇಸರ ಉಂಟಾಗಿ ಇವರು ಬಿಜೆಪಿಗೆ ಬರ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಸುನೀಲ್ ಪ್ಲೀಸ್ ಬಿ ಆನ್ಲೈನ್. ಇನ್ನು ಚನ್ನಪಟ್ಟಣದಲ್ಲಿ ಜೆಡಿಎಸ್ಗೆ ದೊಡ್ಡ ಮಟ್ಟದಲ್ಲಿ ಶಾಕ್ ಅನ್ನ ಕೊಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಯಾವ ತರ ಶಾಕ್ ಅಂದ್ರೆ, ಪ್ರಮುಖ ನಾಯಕರು ಜೆಡಿಎಸ್ ಪಕ್ಷದಿಂದ ಬಿಜೆಪಿ ಸೇರ್ಪಡೆ ಆಗೋದಕ್ಕೆ ತಯಾರಿಗಳು ಮಾಡಿದ್ದಾರೆ, ಗಾಳ ಆತರ ಹಾಕಿದ್ದಾರೆ. ಅಲ್ಲಿಗೆ ಯಾರ್ ಪ್ಲಾನ್ ಇದು, ಯಾರಿಗೆ ಟಕ್ಕರ್ ಕೊಡೋದಕ್ಕೆ ಅಂದ್ರೆ ಮಾಜಿ ಸಿಎಂ HD ಕುಮಾರಸ್ವಾಮಿಗೆ CP ಯೋಗೇಶ್ವರ್ ಸಡ್ಡನ್ನ ಹೊಡೆದಿದ್ದಾರೆ. ಕಾಂಗ್ರೆಸ್ನಿಂದಲೂ ಕೆಲವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಆ ಭಾಗದಲ್ಲಿ ರಾಮನಗರ ಮಾಗಡಿಯಲ್ಲಿ ಯೋಗೇಶ್ವರ್ ಆಪರೇಷನ್ ಮಾಡಿದಾರಂತೆ. ಈಗ ಜೆಡಿಎಸ್ ಮುಖಂಡರ ಆಪರೇಷನ್ ಅಲ್ಲಿ ಯೋಗೇಶ್ವರ್ ಫುಲ್ ಬ್ಯುಸಿ ಆಗಿದ್ದಾರೆ. ಆ ಭಾಗದಲ್ಲಿ ಮದ್ದೂರು ಮಂಡ್ಯ ಭಾಗದಲ್ಲೂ ಯೋಗೇಶ್ವರ್ ಒಂದಿಷ್ಟು ಜನರಿಗೆ ಗಾಳ ಹಾಕಿ ಹೆಂಗಾರು ಮಾಡಿ ಬಿಜೆಪಿ ಕರ್ಕೊಂಡ್ಬರ್ಬೇಕು ಅಂತ ತಯಾರಿಗಳನ್ನ ಮಾಡ್ತಾ ಇದ್ದಾರಂತೆ. ಇಂಡವಾಳು, ಸಚ್ಚಿದಾನಂದ ಸೇರಿದಂತೆ ಹಲವರು CPY ಸಂಪರ್ಕದಲ್ಲಿ ಇದ್ದಾರೆ. ಜೆಡಿಎಸ್ ಮುಖಂಡರೇ ಯೋಗೇಶ್ವರ್ ಟಾರ್ಗೆಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜನ. ಈಗ ಜೆಡಿಎಸ್ ಮುಖಂಡರನ್ನ ಮೇನ್ ಆಗಿ ಆ ಭಾಗದಲ್ಲಿ, ರಾಮನಗರ ಭಾಗದಲ್ಲಿ, ಮಾಗಡಿ ಭಾಗದಲ್ಲಿ ಆಪರೇಷನ್ ಮಾಡೋದಕ್ಕೆ ಯೋಗೇಶ್ವರ್ ತಯಾರಿಗಳನ್ನ ಮಾಡ್ಕೊಂಡಿರೋದು. ಮತ್ತೆ ಈಗಲೂ ಕೂಡ ನಿರಂತರವಾಗಿ ಸಾಕಷ್ಟು ಜೆಡಿಎಸ್ ಮುಖಂಡರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲಿಗೆ HD ಕುಮಾರಸ್ವಾಮಿಗೆ CPY ಸಡ್ಡನ್ನ ಹೊಡೆಯೋದಕ್ಕೆ ಈ ಆಪರೇಷನ್ ಜೆಡಿಎಸ್ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ರಿಪೋರ್ಟರ್ ವೆಂಕಟೇಶ್. ಈಗ CP ಯೋಗೇಶ್ವರ್ ಅವರ ಒಂದು ಕಾರ್ಯಾಚರಣೆ ಹೆಂಗಿದೆ ಅಲ್ಲಿ? ಯಾಕಂದ್ರೆ ಆಪರೇಷನ್ ಜೆಡಿಎಸ್ ಅವ್ರ ಟಾರ್ಗೆಟ್ ಹಾಗಾದ್ರೆ ಇದೆಲ್ಲ ನೋಡಿದಾಗ. ಶರ್ಮಿತಾ, ಏನಂದ್ರೆ ಮಾಜಿ ಸಚಿವ CP ಯೋಗೇಶ್ವರ್ ಅವ್ರಿಗೆ ಈಗ ಹಳೆ ಮೈಸೂರು ಭಾಗದ ಉಸ್ತುವಾರಿಯನ್ನ ಬಿಜೆಪಿ ಪಕ್ಷ ನೀಡಿದೆ. ಪ್ರಮುಖವಾಗಿ ರಾಮನಗರ, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಯಾರು ಪ್ರಮುಖ JDS ನ ಲೀಡರ್ ಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ನೀವು ಸಂಪರ್ಕವನ್ನ ಮಾಡಿ ಬಿಜೆಪಿಗೆ ಕರ್ತರುವಂತ ಪ್ರಯತ್ನವನ್ನ ಮಾಡ್ಬೇಕು ಅಂತ ಹೇಳಿ ಬಿಜೆಪಿ ಪಕ್ಷದ ಕೇಂದ್ರದ ಹೈಕಮಾಂಡ್ ನಾಯಕರು ಅವ್ರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ CP ಯೋಗೇಶ್ವರ್ ಅವರು ಕಳೆದ ಒಂದು ವಾರದ ಹಿಂದೆ ರಾಮನಗರದಲ್ಲಿ ಒಂದು ಪ್ರತಿಕ್ರಿಯೆಯನ್ನ ನೀಡಿ ಸುಮಲತಾ ಅವರಿಗೆ ನಾವೇ ಒಂದು ಆಹ್ವಾನವನ್ನ ನೀಡಿದ್ದೇವೆ, ಅವರು ಒಂದು ಮುಂದಿನ ದಿನಗಳಲ್ಲಿ ತಮ್ಮ ನಿರ್ಧಾರವನ್ನ ಹೇಳ್ತಾರೆ ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗೆ ಲಕ್ಷ್ಮಿ ಅಶ್ವಿನ್ ಗೌಡಗೂ ಕೂಡ ನಾವು ಆಹ್ವಾನವನ್ನ ಮಾಡಿದ್ದೇವೆ. ಹಾಗಾಗಿ ಅವ್ರಿಗೂ ಕೂಡ ಬಿಜೆಪಿ ಪಕ್ಷ ಸ್ವಾಗತ ಮಾಡ್ತದೆ. ಹಾಗೆ ಬಿಜೆಪಿ ಪಕ್ಷ ನನಗೂ ಕೂಡ ಒಂದು ಜವಾಬ್ದಾರಿಯನ್ನ ನೀಡಿದೆ, ಆ ಒಂದು ಜವಾಬ್ದಾರಿಯನ್ನ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಭಾಯಿಸ್ತೀನಿ ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ JDS ಪಕ್ಷದಲ್ಲಿ ಕಳೆದ 30 ವರ್ಷಗಳಿಂದ ಗುರುತಿಸಿಕೊಂಡಿದ್ದಂತ ಪ್ರಮುಖ ಮುಖಂಡರು ಈಗ ಯೋಗೇಶ್ವರ್ ತೆಕ್ಕೆಗೆ ಬಂದಿರುವಂತದ್ದು. ಚನ್ನಪಟ್ಟಣದಲ್ಲಿ ಒಂದು ರೀತಿ ಕುಮಾರಸ್ವಾಮಿ ಅವರಿಗೆ ಆಡಳಿತ ವಿರೋಧಿ ಅಲೆ ಪ್ರಾರಂಭ ಆಗಿದ್ರೆ ಯೋಗೇಶ್ವರ್ ಅವರು ದಿನೇ ದಿನೇ ಬಿಜೆಪಿ ಪಕ್ಷದ ವರ್ಚಸ್ಸನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಯಾಕೆಂದ್ರೆ DK ಶಿವಕುಮಾರ್ ಹಾಗೆ DK ಸುರೇಶ್ ಅವರು ಕಳೆದ ಚುನಾವಣೆಯಲ್ಲಿ ಚನ್ನಪಟ್ಟಣಕ್ಕೆ ಬಂದಿದ್ದು ಬಿಟ್ರೆ ಅದಾದ ನಂತರ ಅವರು ಚನ್ನಪಟ್ಟಣದ ಕಡೆಗೆ ಒಂದು ಗಮನವನ್ನ ಹರಿಸಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಯೋಗೇಶ್ವರ್ ಅವರು ರಾಮನಗರ ಸೇರಿದಂತೆ ಮಾಗಡಿ ಹಾಗೆ ಕನಕಪುರದಲ್ಲೂ ಕೂಡ ಒಂದು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಮಂಡ್ಯ ಮತ್ತೆ ಮೈಸೂರು ಭಾಗದಲ್ಲಿ ಪ್ರಮುಖ JDS ಪ್ರಮುಖ ಮುಖಂಡರನ್ನ ಬಿಜೆಪಿ ಪಕ್ಷಕ್ಕೆ ಕರೆತರುವಂತ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ವೆಂಕಟೇಶ್, ಇನ್ನು
ಪಕ್ಷ ಬಲವರ್ಧನೆ ಮಾಡಬೇಕಾದಂತ ಮತ್ತೊಂದು ಭಾಗ ಪ್ರದೇಶ ಅಂದ್ರೆ ಅದು ಹಾಸನದಲ್ಲಿ ಬಿಜೆಪಿಯ ಸ್ಟ್ರಾಟಜಿಗಳು. ವೆಲ್ಕಮ್ ಬ್ಯಾಕ್. ಹಾಸನದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳಿದೆ. ಅಲ್ಲಿ ಯಾವ ತರ ಬಿಜೆಪಿ ಪಕ್ಷ ಬಲವರ್ಧನೆ ಮಾಡೋ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡ್ಕೊಂಡಿದೆ, ಯಾರ್ಯಾರಿಗೆ ಗಾಳ ಹಾಕಿದೆ ಅಂತ. ಹಾಸನದಲ್ಲಿ ಈಗಾಗಲೇ ಆಪರೇಷನ್ ಬಿಜೆಪಿ ನಡೆದಿದೆ. ಅಂದ್ರೆ ಬೇರೆ ಬೇರೆ ಪಕ್ಷಗಳಿಂದ ಬಿಜೆಪಿ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈಗಲೂ ಕರ್ಕೊಂಡು ಬರುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಈ ಹಿಂದೆನೆ ಹಲವರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಈಗ ಶಾಸಕ ಎನ್ ಮಹೇಶ್ ಸಮ್ಮುಖದಲ್ಲಿ ಅವರ ಬೆಂಬಲಿಗರು ಹಾಸನದಲ್ಲಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಬಿಜೆಪಿ ಸೇರಿದ ಬಳಿಕ ತಮ್ಮ ಬೆಂಬಲಿಗರನ್ನ ಮಹೇಶ್ ಅವರು ಹಾಸನ ಭಾಗದಲ್ಲಿ ಬಿಜೆಪಿಗೆ ಸೇರಿಸಿದ್ದಾರೆ. ಹಂಗ್ ನೋಡೋಕೋದ್ರೆ ಸದ್ಯಕ್ಕೆ ಹಾಸನದಲ್ಲಿ ಜೆಡಿಎಸ್ ಪ್ರಾಬಲ್ಯ ಜಾಸ್ತಿ ಇದೆ. ಸದ್ಯಕ್ಕೆ ಹಾಸನ ಜಿಲ್ಲೆಯ ಏಕೈಕ ಬಿಜೆಪಿಯ ಶಾಸಕ ಅಂದ್ರೆ ಅದು ಪ್ರೀತಮ್ ಗೌಡ. ಚುನಾವಣೆ ಸಮೀಪ ಆಗ್ತಾ ಇರೋದ್ರಿಂದ ಇನ್ನಷ್ಟು ಜನರನ್ನ ಸೇರಿಸೋದಕ್ಕೆ ಹಾಸನದಲ್ಲಿ ಒಂದು ಪ್ಲಾನ್ ನಡೀತಾ ಇದೆ ಬಿಜೆಪಿ ಪಕ್ಷಕ್ಕೆ. ಆ ಮುಖಾಂತರ ಆ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನ ಬಲಪಡಿಸೋದಕ್ಕೆ ತಂತ್ರವನ್ನ ಪ್ರೀತಮ್ ಗೌಡನು ರೂಪಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು ನಮ್ಮ ರಿಪೋರ್ಟರ್ ಶಶಿಧರ್. ಪ್ರೀತಮ್ ಗೌಡ ಒಬ್ಬರೇ ಓಡಾಡಿದ್ರೆ ಸಾಕಾಗಲ್ಲ ಎಲೆಕ್ಷನ್ ಟೈಮ್ ನಲ್ಲಿ. ಈಗ ಅವ್ರ ಕೈ ಬಲಪಡಿಸೋದಕ್ಕೆ, ಬಿಜೆಪಿಯನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇನ್ನೊಂದಿಷ್ಟು ಕೈಗಳು ಬೇಕಾಗತ್ತೆ. ಸೊ ಹಾಗಾಗಿ ಈಗ ಯಾರೆಲ್ಲ ಪ್ರಮುಖರು ಬರ್ಬೋದು ಹಾಸನ ಭಾಗದಲ್ಲಿ ಅಂತಿದೆ? ಶ್ರೀಮಂತ ಏನು ಜೆಡಿಎಸ್ ಹಾಸನ ಜಿಲ್ಲೆಯ ಇಲ್ಲಿ ಪ್ರಾಬಲ್ಯವನ್ನ ಹೊಂದಿರತಕ್ಕಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 6 ಜನ ಜೆಡಿಎಸ್ ನಿಂದ ಶಾಸಕರಿಗೆ ಹಾಕಿದ್ರೆ ಹಾಸನದ ಕೇಂದ್ರ ಬಿಂದು ಏನಿದೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಪ್ರೀತಮ್ ಗೌಡ ಅವರು ಆಯ್ಕೆಯಾಗಿದ್ರು. ಅವರು ಆಯ್ಕೆಯಾದ ನಂತರ ದೇವೇಗೌಡರ ಕುಟುಂಬ ವಿರುದ್ಧ ಒಂದು ರೀತಿ ಕಟ್ಟಿದ್ರು. ಅದಾದ ಬಳಿಕ ಏನು ಏಪ್ರಿಲ್ 22ರಂದು ಕೊಳ್ಳೇಗಾಲ ಶಾಸಕರಾದಂತಹ ಎನ್ ಮಹೇಶ್ ಅವರು ಇಲ್ಲಿ ಒಂದು ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಸಭೆಯನ್ನ ನಡೆಸಿದ್ರು. ಏನು ಈ ಹಿಂದೆ ಅವರು ಇದ್ದಂತಹ ಬಿಎಸ್ಪಿ ಪಕ್ಷದಿಂದ ಸಾಕಷ್ಟು ಕಾರ್ಯಕರ್ತರು ಹಾಗೂ ಅವರ ಬೆಂಬಲಿಗರು ಶಾಸಕ ಪ್ರೀತಮ್ ಗೌಡ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲೆ ಅವರ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರ್ಕೊಂಡ್ರು. ಅದಾದ ಬಳಿಕ ಅವರು ಈಗ ಹಿಂದುಳಿದ ವರ್ಗಗಳ ಮತಗಳನ್ನ ಸೆಳೆಯಕ್ಕೆ ಪ್ರೀತಮ್ ಗೌಡ ಅವರು ಮುಂದಾಗಿರ್ತಕ್ಕಂಥದ್ದು. ಸಕಲೇಶ್ಪುರ ಹಾಗೂ ಬೇಲೂರು ಭಾಗದಲ್ಲೂ ಸಹ ಬಿಜೆಪಿ ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಅಂತರದ ಮತಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಏನು ಸೋತಿದ್ರು. ಈ ಬಾರಿ ಅದನ್ನೆಲ್ಲವನ್ನೂ ಸಹ ಸರಿ ಮಾಡ್ಕೊಳ್ಳಿ. ಫೈನ್, ಥ್ಯಾಂಕ್ ಯು ಸೋ ಮಚ್ ಶಶಿಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ರಘುರಾಜ್. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಬಿಜೆಪಿಯಲ್ಲಿ ಬಹಳ ಬದಲಾವಣೆ ಆಗ್ತಾ ಇದೆ. ಸಿದ್ಧಾಂತ ನಂಬಿ ಬಂದವರನ್ನ ಸೇರ್ಪಡೆ ಮಾಡ್ಕೊಳ್ತೀವಿ ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ ಬಿಜೆಪಿ ಪಕ್ಷ ಸೇರೋರಿದ್ದಾರೆ ಅಂತ ಒಂದು ಸುಳಿವನ್ನು ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ಮಾತಾಡುವ ಕೊಟ್ಟಿದ್ದಾರೆ. ಯಾರು ಖಾಲಿ ಮಾಡೋ ಪ್ರಶ್ನೆ ಇಲ್ಲ. ಗ್ರೌಂಡಲ್ಲಿ ಭಾಳಷ್ಟು ಬಿ ಜೆ ಪಿ ಪರವಾಗಿರುವಂಥ ಬದಲಾವಣೆ ಆಗ್ತಾ ಇದೆ. ಅದರ ಒಂದು ಪ್ರಭಾವವೇ ಈಗ ಪ್ರಥಮ ಬಾರಿ ಹಲವಾರು ಕ್ಷೇತ್ರಗಳಲ್ಲಿ ನಾವು ವಿಜಯವನ್ನು ಸಾಧಿಸುವಂಥ ಅವಕಾಶಗಳು ಸಿಕ್ಕಿದೆ. ಯಾರು ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬರ್ತಾರೆ, ಯಾವುದು ಕರಾರ್ ಕಂಡೀಷನ್ ಇಲ್ಲ, ಅವ್ರಿಗೆಲ್ಲರಿಗೂ ಕೂಡ ಸೇರಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಕೆಲವು ಜನ ಆಗ್ತದೆ. ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನ. ಅದೆಲ್ಲವೂ ಪಕ್ಷ ನೋಡ್ಕೊಳ್ತೇವೆ. ಅಲ್ಲಿ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಅವನ್ನೆಲ್ಲ ನೋಡ್ಕೊಳ್ತೇವೆ. ಯಾರನ್ನೂ ಖಾಲಿ ಮಾಡೋ ಪ್ರಶ್ನೆ ಇಲ್ಲ. ಗ್ರೌಂಡಲ್ಲಿ ಭಾಳಷ್ಟು ಬಿ ಜೆ ಪಿ ಪರವಾಗಿರುವಂಥ ಬದಲಾವಣೆ ಆಗ್ತಾ ಇದೆ. ಅದರ ಒಂದು ಪ್ರಭಾವವೇ ಈಗ ಪ್ರಥಮ ಬಾರಿ ಹಲವಾರು ಕ್ಷೇತ್ರಗಳಲ್ಲಿ ನಾವು ವಿಜಯವನ್ನು ಸಾಧಿಸುವಂಥ ಅವಕಾಶಗಳು ಸಿಕ್ಕಿದೆ. ಯಾರು ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬರ್ತಾರೆ, ಯಾವುದು ಕರಾರ್ ಕಂಡೀಷನ್ ಇಲ್ಲ, ಅವ್ರಿಗೆಲ್ಲರಿಗೂ. ಇನ್ನು ಕಾಂಗ್ರೆಸ್ ಹಾಗೆಯೇ ಜೆಡಿಎಸ್ ಇಂದ ಇನ್ನೂ ಸಾಕಷ್ಟು ಜನ ಬರೋರಿದ್ದಾರೆ. ನಮ್ಮ ಪಕ್ಷ ಇನ್ನಷ್ಟು ಬಲವಾಗುತ್ತೆ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಗುರಿ 150 ಸ್ಥಾನ ಗೆಲ್ಲೋದು ಅಂತ ಬಿಎಸ್ವೈ ಹೇಳಿದ್ದಾರೆ. ಸೊ ಯುವ ನಾಯಕರುಗಳೆಲ್ಲ ತುಂಬಾ ಜನ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಸರ್. ಇವತ್ತು ಕೂಡ ಬಹಳ ಜನ ಇನ್ನೂ ಬರೋರಿದ್ದಾರೆ. ಪಕ್ಷ ಬಲ ಆಗುತ್ತೆ. ಮತ್ತು ನಮ್ದೇನು ಗುರಿ ಇದೆ 150 ಕ್ಷೇತ್ರ ಗೆಲ್ಲಬೇಕು ಅಂತ ನಾವೇನು ಭರವಸೆ ಕೊಟ್ಟಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ. ಆ ಗುರಿ ಮುಟ್ಟಕ್ಕೆ ನಾವು ಪ್ರವಾಸ ಶುರು ಮಾಡ್ತೀವಿ. ಇನ್ನೂ ಅನೇಕ ಜನ ಬರೋರಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ವಿಶೇಷವಾಗಿ ವೀಕಿದ್ದ ಮಂಡ್ಯ ಜಿಲ್ಲೆ ಸೇರಿ ಎಲ್ಲ ಕಡೆ ಈ ಥರ ಅನೇಕ ಜನ ಬರ್ತಾರೆ. ಮೈಸೂರು, ಚಾಮರಾಜನಗರ ಎಲ್ಲ ಕಡೆ ಪ್ರವಾಸ ಮಾಡ್ತೀವಿ. ಏನಾದ್ರು ಮಾಡ್ಬೋದು.
ವೆಲ್ಕಮ್ ಬ್ಯಾಕ್. ಸೆಲ್ಫಿ ತೆಗೆಯೋಕ್ ಹೋಗಿ ನೀರು ಪಾಲಾಗಿದ್ದಾರೆ ಗೃಹಿಣಿ. ಶ್ರೀ ಕ್ಷೇತ್ರ ಸಂಗಮ ಬಳಿಯ ಕಪಿಲಾ ನದಿಯಲ್ಲಿ ಘಟನೆ ನಡೆದಿದೆ. ನಂಜನಗೂಡು ತಾಲೂಕಿನ ಶ್ರೀ ಕ್ಷೇತ್ರ ಸಂಗಮದಲ್ಲಿ ಘಟನೆಯಾಗಿದೆ. ಸೆಲ್ಫಿ ತಗೊಳ್ಳೋಕೆ ಅಂತ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಗೃಹಿಣಿ ನೀರು ಪಾಲಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ನಂಜದೇವನಪುರ ಗ್ರಾಮದ ಗೃಹಿಣಿ ನಂಜನಗೂಡು ತಾಲೂಕಿನ ಶ್ರೀ ಕ್ಷೇತ್ರ ಸಂಗಮದಲ್ಲಿ ಸೆಲ್ಫಿ ತೆಗೆಯಕ್ಕೆ ಹೋಗಿ ನೀರು ಪಾಲಾಗಿದ್ದಾರೆ. ಇನ್ನು ಗಿರೀಶ್ ಅನ್ನೋರ ಪತ್ನಿ ಕವಿತಾ ಅನ್ನೋರು ಮೃತಪಟ್ಟಿರುವಂತ ದುರ್ದೈವಿ. ಸೆಲ್ಫಿ ತಗೊಳ್ಳುವಾಗ ಕಾಲ್ಜಾರಿ ನದಿಗೆ ಬಿದ್ದುಬಿಟ್ಟಿದ್ದಾರೆ, ಅಲ್ಲೇ ಮೃತಪಟ್ಟಿದ್ದಾರೆ. ಸೆಲ್ಫಿ ತೆಗೆಯಕ್ಕೆ ಹೋಗಿ ಗೃಹಿಣಿಯೊಬ್ರು ನೀರು ಪಾಲಾಗಿದ್ದಾರೆ. ಗಿರೀಶ್ ಅನ್ನೋರ ಪತ್ನಿ ಕವಿತಾ ಅನ್ನೋರು ಮೃತಪಟ್ಟಿರೋದು. ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಇವರೇ ಮೃತಪಟ್ಟಿರೋರು. ಸೆಲ್ಫಿ ತೆಗೆಯೋಕೆ ಅಂತ ಹೋಗಿದ್ರು. ಆ ಟೈಮ್ನಲ್ಲಿ ಕಾಲ್ಜಾರಿ ನದಿ ಪಾಲಾಗಿದ್ದಾರೆ, ನದಿಗೆ ಬಿದ್ದುಬಿಟ್ಟಿದ್ದಾರೆ, ಅಲ್ಲೇ ಮೃತಪಟ್ಟಿದ್ದಾರೆ.